ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಇಲ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ತಾಗ್ಲಿ ಅಮ್ಮ. ನಮಗೆ ಈ ಸಂಖ್ಯೆಗಳ ಮಹತ್ವದ ಜೊತೆಯಲ್ಲಿ ಆ ದಿನ ನಾವೇನೆಲ್ಲ ವಿಶೇಷತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು 8, 17, 26ನೇ ತಾರೀಕು ನಾವು ಏನು ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಹಾದಿಗೆ ಹೋಗ್ಬೋದು, ಅಥವಾ ನಾವು ಏನು ಪಡ್ಕೊಳ್ಬೇಕು ಅಂತ ಇದೀವಿ, ಅಥವಾ ನಮ್ಮ ಏನು ಆಸೆಗಳಿದೆ ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 8, 17, 26 ಒಟ್ಟಾರೆ 8 ಬರಬೇಕು. ಮೂರು ದಿನ. ಈ 8 ಅನ್ನೋದಿದೆಯಲ್ಲ, ಶನಿಯ ಸಂಖ್ಯೆ ನಿಜ, ಆದರೆ ಕೃಷ್ಣನಿಗೆ ಇಷ್ಟವಾದ ಸಂಖ್ಯೆ ಇದು. ಬಹಳ ಅದ್ಭುತ. ಯಾಕಂದರೆ ಕೃಷ್ಣ ಹುಟ್ಟಿದ್ದು ಅದೇ 8 ಅಲ್ಲ, ಹಾಗಂತ ಡೇಟ್ ತಗೋಬಾರ್ದು. ಅಷ್ಟಮಿ ತಿಥಿ ತಗೊಳ್ಬೇಕು, ಹಾಗೆ ತಗೊಳ್ಬೇಕು ನೀವು. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ಚೆನ್ನಾಗಿ ಗಮನಿಸಿದ್ರೆ ಇಲ್ಲಿ ಆಪ್ಷನ್ ಇಲ್ಲ ನಿಮಗೆ, ಬೇರೆ ಜನ ಅಂತಿಲ್ಲ. ನೀವು ಹೇಳಿದ ಈ 3 ಡೇಟ್ ಮಾತ್ರನೇ, 8, 17, 26 ಈ ದಿನಗಳ ಮಾತ್ರವೇ. ನೀವು ಬೇರೆ ದಿನದಲ್ಲಿ ಮುಟ್ಟಬಾರದು ಕೂಡ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇದ್ದರೂ ಸಹಿತ ಹೊಸದಾಗಿ ಒಂದು ನವಿಲುಗರಿಯನ್ನು ತಂದಿಟ್ಕೋಬೇಕು. ಅದರಲ್ಲೂ ಕೂಡ ಸೇಮ್ ಸೈಜ್ ಇರುವಂಥದ್ದು 8 ನವಿಲುಗರಿಗಳು ಇತ್ತು ಅಂತಂದರೆ ಅದ್ಭುತದಲ್ಲಿ ಅದ್ಭುತ, ಅಮೋಘದಲ್ಲಿ ಅಮೋಘ, ಅದ್ವಿತೀಯದಲ್ಲಿ ಅದ್ವಿತೀಯ, ಆನಂದದಲ್ಲಿ ಆನಂದ, ಆಹ್ಲಾದದಲ್ಲಿ ಆಹ್ಲಾದ, ಖುಷಿಯಲ್ಲಿ ಖುಷಿ, ಸಂತೋಷದಲ್ಲಿ ಸಂತೋಷ ಇರುತ್ತೆ. 8 ದೊಡ್ಡದಾಗಿ ಅಂದರೆ ಒಂದು ಕೈಲಿ ದೊಡ್ಡ ಇಷ್ಟುದ ಏನು ಬೇಡ, ಕರೆಕ್ಟಾಗಿರುತ್ತೆ. ಕೃಷ್ಣನಿಗೆ ತಲೆಯಲ್ಲಿ ಇಟ್ಕೊಳ್ತಾನೆ, ಮುಡ್ಕೊಳ್ತಾನೆ, ಆ ಸೈಜ್ ಇರ್ತಕ್ಕಂಥ 8 ಒಂದರ ಮೇಲೆ ಒಂದೊಂದರಲ್ಲಿ ಇಟ್ಕೊಂಡಿದ್ದು, ಅದನ್ನು 8ನೇ ತಾರೀಕು ಬಹುಶಃ ನಿಮ್ಮ ಹಸ್ತದ ಮೇಲೆ ಇಟ್ಕೊಳ್ತಾ ಹೀಗೆ ನಿಧಾನಕ್ಕೆ ಒಮ್ಮೆ ನನ್ನ ಹಣೆ ಬರ ಬದಲಿಸಯ್ಯ ಅಂತ ಹೇಳಿ ಹಣೆ ಮೇಲೆ ಏನು ಇಟ್ಕೋಬೇಡಿ. ಹಣೆ ಬರ ಅಂತಂದರೆ ಬಹುಶಃ ನೀವು ಕೈಯಲ್ಲಿ ಹಸ್ತಕ್ಕೆ ನೋಡ್ತಿರಲ್ಲ, ಹಾಗೆ ಹಣೆಯನ್ನು ಹೀಗೆ 1 ಸಲ, 2 ಸಲ, 3 ಸಲ, ಈ ರೀತಿ 8 ಸಲ ಮಾಡುವಂಥದ್ದು. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳೋದು, ಬಲಗೈಗೆ 8 ಸಲ ತಾಗಿಸೋವಂಥದ್ದು. ಅದೇ ದಿನಾಂಕದಂದು ಆ ದಿನಕ್ಕೆ ಸಂಬಂಧಪಟ್ಟ ಹೋರಾನೇ ಆಗಿರಬೇಕು. 6 to 7 ಆ ಸಂದರ್ಭದಲ್ಲಿ 8 ಸಲ ಮಾಡ್ಕೊಳ್ಳೋದು. ಬಹುಶಃ ಯಾರನ್ನು ನೋಡಿ ನಿಮ್ಮ ಕೈಗಳನ್ನು, ಏನು ಅದೃಷ್ಟ ಇಲ್ಲ ಯಾ ನಿನ್ನ ಕೈಯಲ್ಲಿ, ಮಣ್ಣು ಇಲ್ಲ, ಮಸಿ ಇಲ್ಲ, ಏನು ಪಡ್ಕೊಂಬಂದಿದೆಯೋ, ಧನರೇಖೆನೂ ಇಲ್ಲ, ವಿದ್ಯಾರೇಖೆನೂ ಇಲ್ಲ, ಮುಂಡಾ ಮೋಸ್ತಂತ ಯಾರಾದ್ರು ಅಂದರೆ ಪ್ರಯೋಜನವೇ ಇಲ್ಲ ನೀನು ಅಂತಂದರೆ ಅಲ್ಲಿಂದ ಪ್ರಯೋಜನ ಬರ್ತೀರಿ. ನೆನಪಿಟ್ಕೊಳ್ಳಿ, ರೇಖೆ ಅಂದರೆ ಅಷ್ಟು ಅದ್ಭುತಗಳು ಜరుగుತ್ತವೆ, ಅಷ್ಟು ಖುಷಿ ಇರುತ್ತವೆ, ಅಂತಹದ್ದಿರುತ್ತೆ. ಪ್ರೀತಿಯ ಬಂಧುಗಳೇ, ಒಂದು ಸಲ ಈ ಪಾಂಡವರು ಯಜ್ಞವನ್ನು ಮಾಡುವಾಗ ತೃಪ್ತವಾಗಿ ಮಾಡ್ತಾರೆ. ಅವರು ಬಹಳ ತೃಪ್ತಿಯಿಂದ ಏನೇನು ಮಾಡಬೇಕು, ಯಜ್ಞಕ್ಕೆ ಸಂಬಂಧಪಟ್ಟಾಗೆ ಏನು ಮಾಹಿತಿ ಇರುತ್ತೋ ಅನ್ನದಾನ ಮಾಡಬೇಕು, ಗೋದಾನ ಮಾಡಬೇಕು, ಭೂದಾನ ಮಾಡಬೇಕು, ಸುವರ್ಣದಾನ ಮಾಡಬೇಕು, ರಜತ ದಾನ ಮಾಡಬೇಕು, ಪಂಚಲೋಹಗಳ ದಾನ ಮಾಡಬೇಕು, ನವರತ್ನಗಳ ದಾನ ಮಾಡಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಯಜ್ಞವನ್ನು ಮಾಡ್ತಿದ್ದಾರೆ. ತಾಯಿಯ ಪ್ರೀತ್ಯರ್ಥವಾಗಿ ಬಹಳ ಖುಷಿಯಿಂದ ಮಾಡ್ತಾ ಇದ್ದಾರೆ. ರಾಶಿಗಟ್ಟಲೆ ಹರಡಿದ್ದಾರೆ. ಮುತ್ತುಗಳದ್ದು ಒಂದು ರಾಶಿ, ಹವಳದ್ದು ಒಂದು ರಾಶಿ, ವಜ್ರದ್ದು ಒಂದು ರಾಶಿ, ಬಂಗಾರದ ಒಂದು ರಾಶಿ, ಬೆಳ್ಳಿ ಒಂದು ರಾಶಿ, ಎಲ್ಲ ಹರಡಿದ್ದಾರೆ. ಈ ಯಜ್ಞ ಮುಗಿದಿದೆ, ಈಗ ದಾನ ಮಾಡಬೇಕು. ಕೆಲವರಿಗೆ ಭೂದಾನವನ್ನು, ಯಾರಿಗೆ ಭೂಮಿ ಇಲ್ವೋ ಅವರಿಗೆ ಭೂದಾನವನ್ನು ಮಾಡ್ತಿದ್ದಾರೆ. ಯಾರಿಗೆ ಗೋವುಗಳಿಲ್ವೋ ಅವ್ರ ಗೋವುಗಳನ್ನು ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷದೋಪಾದಿಯಲ್ಲಿ ದಾನ ಮಾಡ್ತಿದ್ದಾರೆ. ಎಲ್ಲ ದಾನ ಕೊಡಲಿಕ್ಕೂ ಒಬ್ಬೊಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಯಾರು ಪಂಚ ಪಾಂಡವರಲ್ಲಿ ಪ್ರಥಮನಾಗಿರ್ತಕ್ಕಂಥ ಧರ್ಮರಾಯ ಈ ನಿರ್ಧಾರವನ್ನು ತೆಗೆದುಕೊಂಡು ಆಯ್ಕೆ ಮಾಡಲಾಗಿದೆ. ಎಲ್ಲ ದಾನ ಮಾಡಲಿಕ್ಕೆ ಒಬ್ಬೊಬ್ಬರು ಇದ್ದಾರೆ. ನಕಲ ಒಂದು ಕಡೆ, ಸಹದೇವ ಒಂದು ಕಡೆ, ಅರ್ಜುನ ಒಂದು ಕಡೆ, ಇವರೆಲ್ಲರೂ ಕೂಡ ಇವ್ರ ಕಡೆ ಇರ್ತಕ್ಕಂಥ ಅಷ್ಟೂ ಜನ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಬಂಗಾರ ದಾನ ಮಾಡಲಿಕ್ಕೆ ಯಾರೂ ಇಲ್ಲ. ಆಗ ಧರ್ಮರಾಯ ಕೃಷ್ಣನ ಕೇಳ್ತಾನೆ, ಸ್ವಾಮಿ ಎಲ್ಲ ದಾನಗಳು ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ, ಜನ ತುಂಬ ಸಾಗರದೋಪಾದಿಯಲ್ಲಿ ನಿಂತಿದ್ದಾರೆ, ಅವರಿಗೆಲ್ಲ ದಾನ ಕೊಡಬೇಕು, ಈ ಬಂಗಾರ ದಾನವನ್ನು ನೀವು ಮಾಡಬೇಕು ಅಂತ ಧರ್ಮರಾಯ ಕೃಷ್ಣನನ್ನು ಕೇಳ್ತಾನೆ. ಬಹುಶಃ ನಾನು ಯಾವತ್ತಾದ್ರೂ ಹೇಳಿರ್ತೀನೋ. ಈಗ ಕೃಷ್ಣ ಹೇಳ್ತಾನೆ, ಅದು ಬಂಗಾರ ಕಣಯ್ಯ, ನನ್ನ ಹೆಸರು ಕೃಷ್ಣ. ಕೃಷ್ಣ ಅಂದರೆ ಕಪ್ಪು. ನಾನೇನಾದರೂ ಅಪ್ಪಿತಪ್ಪೆ ಬಂಗಾರ ಮುಟ್ಟಿದ್ನೋ ಅದು ಕಪ್ಪಾಗತ್ತೆ, ಆಮೇಲೆ ಜನ ನನ್ನ ಬೇಕೋಬೇಕಾ, ನಾನು ಅದನ್ನು ಕೊಡಲ್ಲ. ಇಲ್ಲ ಸ್ವಾಮಿ ಕೊಡು ಸ್ವಾಮಿ ಅಂತ ಬೇಡ್ಕೊಳ್ತಾನೆ. ಆತ ಕೊಡೋದಿಲ್ಲ. ಮತ್ತು ಇನ್ಯಾರು ಕೊಡಬೇಕು? ಒಂದು ಕೆಲಸ ಮಾಡು ಧರ್ಮರಾಯ, ನೀನು ಕೌರವರಲ್ಲಿ ಪ್ರಥಮನಾಗಿರ್ತಕ್ಕಂಥ ದುರ್ಯೋಧನನ್ನು ಕರೆಸು ಅಂತ ಹೇಳ್ತಾನೆ. ಆಗ ದುರ್ಯೋಧನ, ಅವನೆಲ್ಲಿ ಬರ್ತಾನೆ ಸ್ವಾಮಿ, ಅವನು ನಮ್ಮ ಶತ್ರು ಅಲ್ವಾ, ಇದು ಹೆಂಗೆ ಬರ್ತಾನೆ ಅಂತ ಧರ್ಮರಾಯ ಕೇಳಿದಾಗ
ಕೃಷ್ಣ ಸನ್ನೆ ಮಾಡ್ತಾನೆ, ಕಳಿಸ್ಕೊಡು, ನಿನ್ನ ಸೇವಕರನ್ನು ಕಳಿಸ್ಕೊಡು, ಹೇಳಿ ಕಳಿಸು ನೋಡೋಣ. ಸರಿ ಸ್ವಾಮಿ ಅಂತ ಹೇಳಿ ಸೇವಕರನ್ನ ಕಳಿಸಿಕೊಡುತ್ತಾನೆ. ಸ್ವಾಮಿ ಈ ರೀತಿ ಪಂಚಪಾಂಡವರು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅನೇಕ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೆ, ತಾವು ಕೂಡ ಬರಬೇಕು, ನಿಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ, ದಯವಿಟ್ಟು ನೀವು ಬರಬೇಕು. ಯಾಕೆ ಬರಬೇಕು ಅಂತ, ಇದರಲ್ಲಿ ಪ್ರಧಾನವಾಗಿ ನೀವು ಬಂಗಾರವನ್ನು ದಾನ ಮಾಡಬೇಕಂತೆ, ನೀವು ಬರಬೇಕು. ಹೌದಾ, ನನ್ನ ಕೈಯಲ್ಲಿ ಬಂಗಾರ ದಾನ ಮಾಡಬೇಕಂತ ಹೇಳಿದಾರಾ? ಸರಿ, ಹಾಗಾದರೆ ಬರ್ತೀನಿ. ಅಷ್ಟು ಬೇಗ ಹೊಳೆದ್ಬಿಡ್ತು ಅವನಿಗೆ. ಯಾಕೆಂದರೆ ಇಲ್ಲಿ ಯಜ್ಞ ಮಾಡ್ತಿರ್ಬೇಕಾದ್ರೆ ಯಾವುದೂ ಲೋಪ ಆಗಬಾರ್ದು, ಯಾವುದು ಭಂಗ ಆಗಬಾರ್ದು. ಇವನು ಭಂಗ ಮಾಡೋ ಉದ್ದೇಶ ಇಟ್ಕೊಂಡು ಬರ್ತಾನೆ. ಆವಾಗ ಸರಿ ಬರ್ತೇನೆ ಅಂತೇಳಿ ಬರ್ತಾನೆ. ಎಲ್ಲ ದಾನ ಪ್ರಾರಂಭಗಳಾಗ್ತದೆ. ಮುತ್ತು ಕಡೆ ಒಂದು ಕಡೆ, ಹವಳ ಒಂದು ಕಡೆ, ವಜ್ರ ಒಂದು ಕಡೆ ದಾನ ಮಾಡ್ತಿದ್ದಾರೆ, ವಸ್ತ್ರ ಒಂದು ಕಡೆ ಮಾಡ್ತಾ ಇದ್ದಾರೆ. ಬಂಗಾರ ಕೊಡಲಿಕ್ಕೆ ದುರ್ಯೋಧನ ಬಂದಿದ್ದಾನೆ, ಕೊಡ್ತಾ ಇದ್ದಾನೆ. ಎಲ್ಲರೂ ಒಂದು ಪ್ರಮಾಣ ಅಂತ ಇರುತ್ತೆ, ಎಲ್ಲರೂ ಇಷ್ಟಿಷ್ಟು ಕೊಡೋದು ಅಂತ ಇರುತ್ತೆ. ಇವನೇನು ಮಾಡೋದು ಗೊತ್ತಾ, ಒಂದಿಷ್ಟು ಕೊಡ್ತಾ ಇಲ್ಲ, ಎಲ್ಲರೂ ಈಗ ಕೊಟ್ಟರೆ ಅವ ಹಿಂಗೆ ಕೊಡ್ತಾನೆ. ಬೇಗ ಮುಗಿಬೇಕು, ಇವರಿಗೆ ಅವಮಾನ ಆಗಬೇಕು, ವ್ರತ ಭಂಗನೂ ಆಗಬೇಕು ಅಂತ ಇವನು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಾನೆ. ಇನ್ನೇನು ಜನ ತುಂಬ ಜಾಸ್ತಿ ಜನ ಇದ್ದಾರೆ, ಎಲ್ಲ ರಾಶಿಗಳು ಹಾಗೆ ಇದೆ. ಈ ಬಂಗಾರ ಇವನು ಬೇಗ ಕೊಟ್ಟು ಮುಗಿಸ್ಬಿಟ್ಟ. ಇನ್ನೊಂದಿಷ್ಟಿದೆ, ಇನ್ನೊಂದು 50 ಜನಕ್ಕೆ 100 ಜನ ಕೊಡ್ಬೋದು ಅಷ್ಟೇ. ಆದರೆ ಇಲ್ಲಿ 10,000 ಜನ ಇನ್ನೂ ಇದ್ದಾರೆ, ಇಲ್ಲಿ ಮುಗಿದೋಗ್ತಾ ಇದೆ. ಆವಾಗ ಧರ್ಮರಾಯ ಕೇಳ್ತಾನೆ, ಸ್ವಾಮಿ ಕೃಷ್ಣ, ಇನ್ನೂ ಜನ ಇದ್ದಾರೆ, ವ್ರತ ಭಂಗ ಆಗುತ್ತೆ, ತಾಯಿ ತೃಪ್ತಳಾಗಲ್ಲ, ಏನು ಮಾಡೋದು ಈಗ, ಬಂಗಾರ ಇಷ್ಟೇ ಕಡಿಮೆ ಇದೆಯಲ್ಲ. ಇವನು ಯಾವಾಗ ಬೇಗ ಕೊಡ್ತಾ ಇದ್ದ ನಾವು ಕೃಷ್ಣ ಈ ಧರ್ಮರಾಯ ಸನ್ನೆ ಮಾಡಿದ, ಸ್ವಲ್ಪ ಸುಮ್ಮನಿರು, ನಿನ್ನ ಪಾಡಿಗೆ ನೀನು ಸುಮ್ಮನಿರು ಅಂತ ಹೇಳ್ತಾನೆ. ಇವನಿಗೇನು ಬೇಗ ಕೊಟ್ಟು ಇವ್ರಿಗೆ ಅವಮಾನ ಮಾಡಬೇಕು, ಬೇಗ ಕೊಡಬೇಕಾದ್ರೆ ನಾವು ಅಷ್ಟೇ ಬೇಗ ಕೆಲಸ ಮಾಡೋ, ನಮಗೆ ಬೆವ್ರು ಬರುತ್ತಲ್ಲ, ಹಾಗೆ ಆ ಒಂದು ಧರ್ಮರಾಯನಿಗೆ ಬೆವ್ರು ಬರುತ್ತೆ. ಏನು ಸ್ವಲ್ಪ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಓದಿರ್ತಾನೆ. ಎಲ್ಲಿ ಓದಿದ್ನೋ ಅಲ್ಲಿ ದೊಡ್ಡ ಮಟ್ಟದ ಬಂಗಾರದ ರಾಶಿ ಆಗ್ಬಿಡ್ತು. ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಸರಿ, ಅವನು ಗಾಬರಿಂದ ಮತ್ತೆ ಕೊಡೋಕ್ಕೆ ಪ್ರಾರಂಭಿಸ್ದ. ಮತ್ತೆ ಕೊಡ್ತಾ ಇದ್ದ. ಯಾವಾಗ ಮತ್ತೆ ಜೋರಾಗಿ ಕೊಡ್ತಾ ಇದ್ನೋ ಇನ್ನೂ ಬೆವ್ರು ಜಾಸ್ತಿ ಬಂತು. ಮತ್ತೆ ಹಿಂಗೆ ತೆಗೆದು ಓದ್ದ, ಬೆಟ್ಟದ ರಾಶಿ ಆಗೋಯ್ತು. ಜನ ಖಾಲಿ ಆದರೂ ಬಂಗಾರ ಉಳ್ಕೊಳ್ತು. ಆಗ ನಗ್ತಾನೆ ಯಾರು, ಧರ್ಮರಾಯ. ಮತ್ತು ಇವನು ಕೋಪದಲ್ಲಿ ಬೇಜಾರು ಮಾಡ್ಕೊಂಡು ಅಂದ್ಕೊಂಡು ಹೊರಟೋದ. ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಭಗವಂತ, ಎಲ್ಲ ನಿನ್ನ ಲೀಲೆ ಕಣಯ್ಯ ಅಂತ. ಕೃಷ್ಣನಿಗೆ ಗೊತ್ತಿತ್ತು ಅವನ ಕೈಯಲ್ಲಿ ಬಂಗಾರದ ರೇಖೆ ಇತ್ತು. ಇವನೇನೇ ಮೂರ್ಖತ್ವ ಮಾಡಿದ್ರು, ಏನೇ ತೊಂದರೆ ಮಾಡಿದ್ರು ಅದು ಲಾಭವೇ ಆಗುತ್ತೆ ಅಂತ. ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಬಹುಶಃ ನಿಮಗೆ ಯಾರಾದರೂ ಬೈದಿದ್ದರೆ, ನಿಮಗೆ ಯಾರಾದರೂ ತೊಂದರೆ ಕೊಟ್ಟಿದ್ದರೆ, ನೀನು ಏನಕ್ಕೂ ಪ್ರಯೋಜನ ಆಗಲ್ಲ ಅಂತ ಬೈದಿದ್ದರೆ ಬಹುಶಃ ಇಲ್ಲಿಂದ ನೀವು ಬಂಗಾರದ ಮನುಷ್ಯ ಆಗ್ತೀರಿ. ಬರೆದಿಟ್ಕೊಳ್ಳಿ. ಯಾವಾಗ ಈ ದಿನಾಂಕಗಳಲ್ಲಿ ಅದನ್ನು ಸವರಬೇಕಾದರೆ ಶ್ರೀಕೃಷ್ಣಾಯ ನಮಃ, ಓಂ ಕಮಲಾನಾಥಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಓಂ ಕಮಲಾನಾಥಾಯ ನಮಃ, ಕೃಷ್ಣನ ಮಂತ್ರ ಹೇಳ್ಕೊಂಡು ಸವರುವಂಥದ್ದು. ನೀವು ಈ ದಿನಾಂಕ ಯಾವಾಗ ಬಿದ್ದಿರುತ್ತೋ ಆ ದಿನಾಂಕದಂದ್ರೆ 8ನೇ ತಾರೀಕು ಬೆಳಗ್ಗೆ ಆ ಒಂದು ಹೋರಾ ಟೈಮಿಂಗ್ಸ್ ಏನಿರುತ್ತೋ ಅದೇ ದಿನದ್ದು ಹೋರಾನೇ ಇರಬೇಕು. ಅದು 6ರಿಂದ 7 ಸಮಯ. ಬಹುಶಃ ನಿಮಗೊಂದು 2-3 ನಿಮಿಷ ಹಿಡಿಬೋದು ಇದನ್ನು ಮಾಡಲಿಕ್ಕೆ. ಇದನ್ನು ಮಾಡಿಕೊಂಡು ಕೃಷ್ಣನಿಗೆ ಅಂದು ತುಳಸಿಯನ್ನು ಕೊಡುವಂಥದ್ದು, ತುಳಸಿ ಮಾಲೆಯನ್ನು ನೀವು ಆ ದಿನ ಧರಿಸುವಂಥದ್ದು, ಕೃಷ್ಣ ಗುರುತು ಜಪ ಮಾಡೋಂಥದ್ದು. ಕಷ್ಟ ಒಂದಿಷ್ಟು ಇರಬಾರದು. ಕೃಷ್ಣ ಎಂದರೆ ಅಂದರೆ ನಂಬಿಕೆಯಿಂದ ಮಾಡಿ. ನಿಮಗೆ ಕಷ್ಟ ಇರುತ್ತೆ ಆಮೇಲೆ ನನ್ನ ಕೇಳಿ ಪ್ರೀತಿಯ ಬಂಧುಗಳೇ. ದಟ್ಟ ದಾರಿದ್ರ್ಯವನ್ನು ತೊಳಿತವೆ, ಶಾಶ್ವತವಾಗಿರತಕ್ಕಂತಹದ್ದನ್ನು ನಿಮಗೆ ಕೊಡ್ತಾನೆ. ಏನೋ ಸುಮ್ಮನೆ ಬಂದು ಹೋಗೋದಂತಲ್ಲ. ಹಣ ಎಷ್ಟೋ ಸಲ ನಿಮ್ಮನ್ನು ಪರೀಕ್ಷೆ ಮಾಡಿದೆ, ನಿಮ್ಮನ್ನು ಹೋಗ್ತಾಯಿತ್ತು. ಇಲ್ಲಿಂದ ನಿಮಗೆ ಬಂದ ಹಣ ನಿಮ್ಮನ್ನು ಬೆಳೆಸುತ್ತಾ ಬಿಟ್ಟರೆ ನಿಮ್ಗೆ ಅನ್ಯಾಯ ಮಾಡಲ್ಲ. ಅಂತಹದ್ದು ಈ ಕೃಷ್ಣನ ನವಿಲುಗರಿ ನ್ಯಾಯವನ್ನೇ ಒದಗಿಸುವಂಥದ್ದು. ಈ ದಿನಾಂಕಗಳಲ್ಲಿ ನೀವು ಮಾಡಿಕೊಳ್ತೀರಿ ಪ್ರೀತಿಯ ಬಂಧುಗಳೇ. ನವಿಲುಗರಿಗಳನ್ನ ಹೇಗೆ ತರಬೇಕು ಪ್ರಾರಂಭದಲ್ಲಿ ತಿಳಿಸಿದ್ರಿ. ಆ ಕೃಷ್ಣ ಧರ್ಮರಾಯನ ಕತೆ ಅಂತೂ ತುಂಬಾ ಚೆನ್ನಾಗಿತ್ತು ಗುರುಗಳೇ. ನಿಮ್ಗೆ ಎಷ್ಟು ಕತೆಗಳು ಗೊತ್ತಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಸರಾಗವಾಗಿ ನೀವು ಹೇಳೋದಕ್ಕೆ ಶುರು ಮಾಡ್ತೀರಾ. ಏನಾಗುತ್ತೋ ಮುಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ದಟ್ಟ ದಾರಿದ್ರ್ಯ ತೊಲಗಬೇಕು ಅಂತಂದರೆ ಈ ಒಂದು 8, 17, 26ನೇ ತಾರೀಕನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಉತ್ತಮವಾಗಿರುವಂಥ ವಿಚಾರ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋದು ಈಗೆಲ್ಲ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಇದರ ಪ್ರಯುಕ್ತ ವಿಶೇಷವಾಗಿರುವಂಥ ಮಹಾಗಣಪತಿಯ ಹೋಮ, ಮಹಾಸುಬ್ರಹ್ಮಣ್ಯ ಹೋಮ, ಸಾಕಷ್ಟು ಹೋಮಗಳು ಕೂಡ ನಡೀತಾ ಇದೆ. ಸುದರ್ಶನ ಹೋಮ ಆಗಿರ್ಬೋದು, ಲಕ್ಷ್ಮೀ ನರಸಿಂಹ ಹೋಮ ಆಗಿರ್ಬೋದು, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗೆ ಕರೆ ಮಾಡಿ. ನಮಸ್ಕಾರ.